ಹಲೋ ಸ್ನೇಹಿತರೆ, ಮದುವೆ ಆಗಿದ್ದರೂ ಈ ಕೆಲಸಕ್ಕೆ ಕೈ ಹಾಕಿದ್ದಾಳೆ. ಹೆಸರು ಶ್ರಾವಣಿ ಅಂತ. ಪ್ರೊಫೈಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಇಷ್ಟದಂತೆ ಅನುಭವಿಸಲು ಆಗುತ್ತಿಲ್ಲ. ಯಜಮಾನರಿಗೆ ಪ್ರಸ್ತುತ 53 ವಯ. 3 ನಿಮಿಷದಲ್ಲಿ ಯಜಮಾನರು ಔಟ್ ಮಾಡುತ್ತಾರೆ. ಅದಕ್ಕೆ ಅಶ್ವಿನಿ ಅವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇವರು ತೆಗೆದುಕೊಂಡಿದ್ದ ನಿರ್ಧಾರ ಮುಂದೆ ಚರ್ಚೆ ಮಾಡೋಣ. ಆ್ಯಂಡ್ ಈಕೆ ಹತ್ತಿರ ಫೋರ್ಡ್ ಟೌರಸ್ ಒಂದು ಒಳ್ಳೆ ಕಾರ್ ಇರುತ್ತೆ. ಇದೇ ಕಾರಲ್ಲಿ ಬಂದು ಭೇಟಿ ಆಗೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ವಯಸ್ಸು ಎಷ್ಟೇ ಆಗಿರಲಿ, ಮುದುಕ ಆದರೂ ಪರವಾಗಿಲ್ಲ. 10 ನಿಮಿಷಕ್ಕಿಂತ ಹೆಚ್ಚು ಮಾಡುವಂಥ ವ್ಯಕ್ತಿ ಅಶ್ವಿನಿ ಅವರಿಗೆ ಬೇಕಾಗಿದ್ದಾನೆ. ಮೂಲಂಗಿ ಚಿಕ್ಕದು ಆಗಿದ್ದರೂ ಪರವಾಗಿಲ್ಲ, ಆದರೆ 10 ನಿಮಿಷಕ್ಕಿಂತ ಜಾಸ್ತಿ ಮಾಡುವಂತಹ ವ್ಯಕ್ತಿ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮೂಲಂಗಿ ಚಿಕ್ಕದು ಆಗಿದ್ದು ಹೆಚ್ಚಿನ ಸಮಯದವರೆಗೆ ಮಾಡಿದರೂ ಕೂಡ ಒಳ್ಳೆ ನೆಮ್ಮದಿ ಸಿಗುತ್ತದೆ ಎಂದು ಶ್ರಾವಣಿ ಅವರು ಖುದ್ದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರಿಂದ ಯಾವತ್ತೂ ಕೂಡ ದೂರ ಆಗೋದಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಯಜಮಾನರು ತುಂಬ ಪ್ರೀತಿಸುತ್ತಾರೆ. ಕೇಳಿದಷ್ಟು ಹಣ ಕೂಡ ಕೊಡುತ್ತಾರೆ. ಯಾವುದೇ ವಿಷಯದಲ್ಲೂ ಕೂಡ ಕೊರತೆ ಇಲ್ಲ. ಆದರೆ ಯಜಮಾನರ ಮಾಡುವ ಸಮಯ ತುಂಬನೇ ಕಡಿಮೆ ಇದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಈ ಕಾರಣದಿಂದ ಪ್ರೊಫೈಲ್ ಹಂಚಿಕೊಂಡಿದ್ದೇನೆ ಎಂದು ಖುದ್ದಾಗಿ ಶ್ರಾವಣಿ ಅವರೇ ಮಾಹಿತಿ ತಿಳಿಸಿದ್ದಾರೆ. ಇದು ಸ್ನೇಹಿತರೆ, ಈಕೆ ಹತ್ತಿರ ಇರತಕ್ಕಂಥ ಫೋರ್ಡ್ ಟೌರಸ್ ಕಾರ್ ಆಗಿರುತ್ತೆ. 2004ರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇದೇ ಕಾರಲ್ಲಿ ಬಂದು ಭೇಟಿ ಆಗ್ತೀನಿ ಅಂತ ತನ್ನ ಕಾರ್ನ ಕೆಲವು ಫೋಟೋ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಒಂದು ಕಾರ್ ಸ್ನೇಹಿತರೆ 1986ರಿಂದ 2019ರವರೆಗೆ ಇಂಡಿಯನ್ ಮಾರ್ಕೆಟಲ್ಲಿ ಇರುತ್ತೆ. ಆ್ಯಂಡ್ ಅವೈಲಬಲ್ ಆಸ್ ಎ ಸೆಡನ್ ಆ್ಯಂಡ್ ಪ್ರಿವಿಯಸ್ ಆಸ್ ಎ ಸ್ಟೇಷನ್ ವೇಗನ್. ಈ ಒಂದು ಕಾರ್ನ ಬಾಡಿ ಸ್ಟೈಲ್ ಫುಲ್ ಲಕ್ಸರಿ ಕಾರ್ ಥರ ಇದೆ. ಆ್ಯಂಡ್ ಇಂಜಿನ್ ಆಪ್ಷನ್ ಬಂದ್ಬಿಟ್ಟು ರೇಂಜ್ ಫ್ರಮ್ 4 ಸಿಲಿಂಡರ್ ಟು V6 ಇಂಜಿನ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹೈ ಪರ್ಫಾರ್ಮೆನ್ಸ್ ಇಂಜಿನ್ ಇರುತ್ತೆ. ಪಾಪ್ಯುಲರ್ ಇನ್ ದ US, ರಿಪ್ಲೇಸ್ಡ್ ಬೈ ದ ಫೋರ್ಡ್ ಫ್ಯೂಷನ್ ಇನ್ ನಾರ್ತ್ ಅಮೆರಿಕಾ. ಇದೇ ಕಾರ್ಗೆ ಸ್ನೇಹಿತರೆ ಅಮೆರಿಕದಲ್ಲಿ ಫೋರ್ಡ್ ಫ್ಯೂಷನ್ ಎಂದ ಹೆಸರಲ್ಲಿ ಮಾರ್ಕೆಟಲ್ಲಿ ಲಾಂಚ್ ಮಾಡಲಾಗಿದೆ. ಆನಂತರ ಅಮೆರಿಕದಲ್ಲಿ ಡಿಸ್ಕಂಟಿನ್ಯೂ ಆದ ನಂತರ ಚೀನಾದಲ್ಲಿ ತಾವು ಈ ಒಂದು ಕಾರ್ ರಿಲೀಸ್ ಆಗಿರುತ್ತೆ. ಫಸ್ಟ್ ಸ್ನೇಹಿತರೆ ಇಂಡಿಯನ್ ಮಾರ್ಕೆಟಲ್ಲಿ 1986ಅಲ್ಲಿ ರಿಲೀಸ್ ಆಗಿರುತ್ತೆ. ಇವರು ಪರ್ಚೇಸ್ ಮಾಡಿರೋದು 2004ರಲ್ಲಿ ಪರ್ಚೇಸ್ ಮಾಡಿರುತ್ತಾರೆ. ಒಟ್ಟಾಗಿ ಸ್ನೇಹಿತರೆ ಇವರಿಗೆ 10 ನಿಮಿಷಕ್ಕಿಂತ ಹೆಚ್ಚು ಮಾಡುವಂತಹ ವ್ಯಕ್ತಿ ಬೇಕಾಗಿದ್ದಾನೆ. ಅದಕ್ಕೋಸ್ಕರ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ.